ಎನ್ಕೌಂಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಮೋದ್. ನಮ್ಮ ಜೊತೆಗೆ ಇವತ್ತು ಮಾಜಿ ಸಚಿವರಾದಂಥ ಜನಾರ್ದನ್ ರೆಡ್ಡಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ರೆಡ್ಡಿ ಅವರೇ, ರಾಜಕೀಯದಲ್ಲಿ ಒಂದು ಫುಟ್ಬಾಲ್ ಆಟೋಣ ಅಂತ ಹೋದ್ರಿ, ಆದರೆ ಅಂತಿಮವಾಗಿ ಫುಟ್ಬಾಲನ್ನು ಬದಿಗಿಟ್ಟು ಕೊನೆಗೆ ಕಮಲವನ್ನು ಕೈ ಹಿಡಿದಿದ್ದೀರಿ. ಯಾಕೆ ಫುಟ್ಬಾಲ್ ಕಾಲು ನೋಯಿಸ್ತಾ ಅಥವಾ ಹಳೆ ಫ್ರೆಂಡ್ಸ್ ಮತ್ತೆ ವಾಪಸ್ ಮನೆಗೆ ಕರೆದ್ರ? ಈಗ BJP ಸೇರೋದಕ್ಕೆ ಕಾರಣ ಏನು? ನೋಡಿ, ಇಡೀ ದೇಶದ ಮೂಡ್, ಇಡೀ ಭಾರತ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಪರವಾಗಿರುವಂಥ ಈ ಸಂದರ್ಭದಲ್ಲಿ ನನ್ನಿಂದ ಒಂದಿಷ್ಟು ಆಡಳಿತ ಸೇವೆ ಆಗಬೇಕು ಮತ್ತು ನಾನು ಪಕ್ಷ ವಿಲೀನ ಮಾಡೋದಕ್ಕಿಂತ ಮುಂಚಿತವಾಗಿಯೇ ನಾನು ಸುಮಾರು 3 ತಿಂಗಳ ಹಿಂದೆಯೇ ಹೇಳಿದ್ದೀನಿ, ಈ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರಿಗೆ ನಾನು ಸಪೋರ್ಟ್ ಮಾಡ್ತೀನಿ. ಪಕ್ಷದಲ್ಲಿ ಸೇರ್ಪಡೆ ಆಗೋದು ಬಿಡೋದು ಅನ್ನೋದಕ್ಕಿಂತನೂ ಅವ್ರಿಗೆ ನಾನು ಅವ್ರ ಜೊತೆಯಲ್ಲಿ ನಾನು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋಂಥದ್ದು ನಾನು ವ್ಯಕ್ತಪಡಿಸಿದ್ದೆ. ಆದರೆ ಎಲ್ಲ ಹಿರಿಯರೆಲ್ಲರೂ ಕೂಡ ದೆಹಲಿಗೆ ಕರೆದು ಸನ್ಮಾನ್ಯ ಅಮಿತ್ ಶಾ ಅವರು, ನಮ್ಮ ದೇಶದ ಗೌರವಾನ್ವಿತ ಗೃಹ ಮಂತ್ರಿಗಳು, ಭಾರತೀಯ ಜನತಾ ಪಕ್ಷದಲ್ಲೇ ನಿಮ್ಮ ರಾಜಕೀಯ ಜನ್ಮ ತಾಳಿರುವಂಥದ್ದು, ಹಾಗಾಗಿ ಪಕ್ಷದಲ್ಲೇ ನೇರವಾಗಿ ಕೆಲಸ ಮಾಡೋದ್ರ ಮೂಲಕನೇ ಭವಿಷ್ಯ ಅನ್ನೋದು, ಹಾಗಾಗಿ ಪಕ್ಷ ವಿಲೀನ ಮಾಡಿ ಪಕ್ಷದ ಜೊತೆಯಲ್ಲೇ ಇದು ನಿಮ್ಮದೇ ಮನೆ, ನಿಮ್ಮದೇ ಪಕ್ಷ ಅಂತೇಳಿ ಅವ್ರು ಹೇಳಿದಾಗ ಆ ಮಾತಿಗೆ ನಾನು ಇಲ್ಲ ಅಂತ ಅನ್ಲಿಕ್ಕೆ ಆಗಲಿಲ್ಲ. ನೀವು ಕೆಲ ದಿನಗಳ ಹಿಂದಷ್ಟೇ ಒಂದು ಮೈತ್ರಿ ವಿಚಾರಕ್ಕೆ ಮಾತಾಡಿದ್ರಿ. BJP ಅವ್ರ ಜೊತೆಗೆ ನಾನು ಮೈತ್ರಿ ಮಾಡ್ಕೊಳ್ಳೋಕೆ ರೆಡಿ ಅಂತ, ನಾನು ಅಲಯನ್ಸ್ ಮಾಡ್ಕೊಳ್ಳೋಕೆ ರೆಡಿ ಅಂತ. ಪಕ್ಷ ವಿಲೀನ ಮಾಡೋ ಬಗ್ಗೆ ಎಲ್ಲೂ ಕೂಡ ಮಾತಾಡಿರಲಿಲ್ಲ. ಬಟ್ ಇಷ್ಟು ದಿನಗಳಲ್ಲಿ ಸುಮಾರು 1 ತಿಂಗಳ ಅಂತರದಲ್ಲೋ 1.5 ತಿಂಗಳ ಅಂತರದಲ್ಲೋ ನೀವು ವಿಲೀನ ಮಾಡುವಷ್ಟು ಮುಂದುವರೆದಿದ್ದು ಯಾಕೆ? ಅಂದರೆ ವಿಷಯ ನಾನು ಮೊದಲಿಂದ ಕೂಡ ತಮ್ಗೆ ಹೇಳಿದ್ದೆ. ನಾನು ಈವನ್ ನನಗೆ ಒಂದು ಅಭ್ಯರ್ಥಿ ಕೊಡದೆ ಹೋದರೂ ಕೂಡ ಪರವಾಗಿಲ್ಲ, ಪಾರ್ಲಿಮೆಂಟಲ್ಲಿ ಪಕ್ಷದ ಜೊತೆ ನಾನು ಗುರುತಿಸ್ಕೊಂಡ್ಬಿಟ್ಟು, ಅಂದರೆ ನನ್ನ ಪಕ್ಷ ಉಳಿಸ್ಕೊಂಡೇ ನಾನು ಕೆಲಸ ಮಾಡಬೇಕು ಅನ್ನೋಂಥ ಇಂಗಿತನೇ ನನ್ನಲ್ಲಿದ್ದಿತ್ತು. ಇವತ್ತು ನಾನು ನಿಮ್ಮಲ್ಲಿ ಹೇಳಿದಾಗೆ ಅವರು ಒಂದೇ ಒಂದು ಮಾತನ್ನು, ನಿಮ್ಮ ರಾಜಕೀಯ ಜನ್ಮನೇ ಭಾರತೀಯ ಜನತಾ ಪಕ್ಷದಲ್ಲಿ ತಾವು ತಾಳಿದ್ದೀರಾ, ಸೊ ಹಾಗಾಗಿ ಇದು ನಿಮ್ಮ ಪಕ್ಷ, ಇದು ನಿಮ್ಮ ಮನೆ, ಸೊ ಭಾರತೀಯ ಜನತಾ ಪಕ್ಷಕ್ಕೆ ಬಂದು ಪಕ್ಷದ ಕಾರ್ಯಕರ್ತರಾಗಿ ನೀವು ಕೆಲಸ ಮಾಡಿ ಅಂತ ಹೇಳಿದಾಗ ನಾನು ಒಪ್ಕೊಂಡೆ. ಬಟ್ ಇದೇ ಮಾತನ್ನು 1 ವರ್ಷದಿಂದ ಯಾಕೆ ಆಡಿಲ್ಲ ಜನಾರ್ದನ್ ರೆಡ್ಡಿ ಅವರೇ? ನೀವು BJPಲೇ ಜನ್ಮ ತಾಳಿದ್ರೆ, ರಾಜಕೀಯವಾಗಿ BJPಗೋಸ್ಕರನೇ ಕೆಲಸ ಮಾಡಿದ್ರಿ. BJP ಸರ್ಕಾರ ಅಧಿಕಾರಕ್ಕೆ ಬರುವಂಥದ್ದಲ್ಲಿ ರೆಡ್ಡಿಯವರ ಕಾರಣ ಕೂಡ ಇದೆ, ರೆಡ್ಡಿಯವರ ಶ್ರಮ ಕೂಡ ಇದೆ. ಆದರೆ ಅದೇ ರೆಡ್ಡಿಯವರನ್ನ 2018ರಲ್ಲಿ ದೂರ ಇಟ್ಟರು, ಅಥವಾ 2022ರಲ್ಲಿ 23ರಲ್ಲೂ ಕೂಡ ದೂರ ಇಟ್ಟರು. ನೀವು ಪಕ್ಷಕ್ಕೆ ನೀವು ಬರ್ತೀನಿ ಅಂದರೂ ಕರ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಯಾಕೆ ಆಗ ಮಾಡಿದ್ರು? ನೋಡಿ, ಒಂದು ವಿಷಯ ಅಂತೂ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ನಾನು ಯಾವುದೇ ಒಂದು ಕುಟುಂಬದಲ್ಲಿ ತಂದೆ ತಾಯಿಂದರು ಮಕ್ಕಳಿಗೆ ಜಗಳ ಆದಾಗ ಯಾರಾದರೂ ಒಬ್ಬ ಮಗ ಮನೆಯಿಂದ ಹೊರಗಡೆ ಹೋಗೋದು ಸಹಜ. ಆ ನಂತರ ತಂದೆ ತಾಯಿಗಳು ಮತ್ತು ಆ ಮಗುನಗಳು ಮನೆಗೆ ಕರ್ಕೊಳ್ತಾರೆ. ನನ್ನ ವಿಷಯದಲ್ಲಿ ಆಗಿರೋದು ಇಷ್ಟೇ. ಬಟ್ ಕಳೆದ ವಾರ ಇದ್ದಂಥ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ಅಥವಾ ತಂದೆ ಸ್ವರೂಪದಲ್ಲಿದ್ದವರು ಈಗಲೂ ಅಲ್ಲೇ ಇದ್ದಾರೆ. ಅವರೇ ನಿಮ್ಮ ಬಗ್ಗೆ ಮತ್ತು ಫಾರ್ ಎಕ್ಸಾಂಪಲ್ 2018ರಲ್ಲಿ ಅಮಿತ್ ಶಾ ಅವರು ಕೂಡ ಒಂದು ಮಾತು ಹೇಳಿದ್ರು, ಬಹುಶಃ ನಿಮಗೂ ಕೂಡ ಹರ್ಟ್ ಆಗಿದೆ. 2018ರಲ್ಲಿ BJPಗೂ ಜನಾರ್ದನ್ ರೆಡ್ಡಿ ಅವ್ರಿಗೂ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಈಗ ಅದೇ ನಾಯಕತ್ವ, ಈಗ ಅದೇ ತಂದೆ ಸಮಾನ ವ್ಯಕ್ತಿಗಳು ನೀವೇ BJPಲಿ ಹುಟ್ಟಿದ್ದೀರಾ, BJPಗೆ ಬನ್ನಿ ಅಂತ ಹೇಳಿದ್ದಾರೆ. ಆವಾಗ ಮಾತನಾಡಿದಂಥ ಮಾತಿಗೂ ಈಗಿನ ಮಾತಿಗೂ ಏನು ಅಂತರ ಇತ್ತು, ಏನು ಬದಲಾಯಿತು ಅಂತ ನಾನು ಕೇಳ್ತಾ. ಅಂದರೆ ಆ ಸಮಯದಲ್ಲಿ ಅವರಿಗೆ ಆ ಒಂದು ಮಾತನ್ನು ಹೇಳೋದಕ್ಕೆ ಆ ಸಂದರ್ಭ ಹೇಗೆ ಏನು ಅನ್ನೋದ್ರ ಬಗ್ಗೆ ನಾನು ವಿಮರ್ಶೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ಇವತ್ತು ಅಟ್ಲೀಸ್ಟ್ ನನ್ನ ಬಗ್ಗೆ ಅವ್ರಿಗೊಂದು ಒಳ್ಳೆಯ ಯೋಚನೆಗಳು ಮತ್ತು ಸಾರ್ವಜನಿಕರಲ್ಲಿ ಜನಾಭಿಪ್ರಾಯ ಅವರು ಸೇಕರಣೆ ಮಾಡಿಕೊಂಡು ಸಮೀಕ್ಷೆಗಳ ಆಧಾರದ ಮೇಲೆ ಮತ್ತು ನನ್ನ ಬಗ್ಗೆ ಅವರು ವೈಯಕ್ತಿಕವಾಗಿ ಕೂಡ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡು ಇವತ್ತು ಅವ್ರ ಪಕ್ಷಕ್ಕೆ ಸ್ವಾಗತ ಮಾಡಿರೋ ಕಾರಣ ಹಿಂದಿನ ಸಂದರ್ಭಗಳು ಯಾವುದನ್ನು ಕೂಡ ನಾನು ನೆನೆಸ್ಕೊಳ್ಳೋದಕ್ಕೆ ಹೋಗಲ್ಲ. 2018ರಲ್ಲಿ ಗೊತ್ತಿರಲಿಲ್ಲ ಅಮಿತ್ ಶಾ ಅವರಿಗೆ ರೆಡ್ಡಿಯವರ ಸ್ವರೂಪ ಏನಿತ್ತು, ರಾಜಕೀಯ ಶಕ್ತಿ ಏನಿತ್ತು, ಅಥವಾ ರಾಜಕೀಯದಲ್ಲಿ ಆದಂಥ ಇತಿಹಾಸಗಳು ಗೊತ್ತಿರಲಿಲ್ಲ ಅಂತ ಹೇಳ್ತೀರಾ? ಅಂದರೆ ಹಾಗಂತಲ್ಲ, ಅವತ್ತಿನ ಆ ಸಂದರ್ಭದಲ್ಲಿ ನನ್ನ ಅವಶ್ಯಕತೆ ಪಕ್ಷಕ್ಕೆ ಅಷ್ಟು ಬೇಕಾಗಿಲ್ಲ ಅನ್ನೋದು ಆಗಿರ್ಬೋದು ಅಷ್ಟೇ. ಇದ್ರ ಜೊತೆಗೆ ನೀವು ಯಾವಾಗಲೂ ಕೂಡ ಆತ್ಮಸಾಕ್ಷಿಯ ವಿಚಾರದ ಬಗ್ಗೆ ಮಾತಾಡ್ತೀರಿ. ಚುನಾವಣೆ ಸಂದರ್ಭದಲ್ಲಿರ್ಬೋದು, ಮತ ಹಾಕುವಂಥ ಸಂದರ್ಭದಲ್ಲಿರ್ಬೋದು, 2008ರಲ್ಲಿ ಆದಂಥ ಘಟನೆಗಳಿರ್ಬೋದು. ಈಗ ನೀವು ಆತ್ಮಸಾಕ್ಷಿಯಾಗಿ ಹೇಳಿ, 2023ರಲ್ಲಿ ಕಳೆದ ಬಾರಿ ನಳಿನ್ ಕುಮಾರ್ ಕಟೀಲ್ ಅವರೇ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲೂ ಕೂಡ ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ಹೊರಗಡೆ ಇಟ್ಟಿರಲಿಲ್ವಾ? ರೆಡ್ಡಿ ಅವರು ಬಂದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಇಮೇಜ್ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಮಾತುಗಳು ಕೂಡ BJPಲಿ ಕೇಳಿಬಂದಿತ್ತು. ಆ ಸಂದರ್ಭದಲ್ಲಿ ನಿಮ್ಮ ನೋವಾಗಿ ಸುಳ್ಳಲ್ವಾ? ನಾನು ಒಂದು ವಿಷಯ ಹೇಳ್ತಾ ಇದ್ದೀನಿ, ಅದು ನಿಮಗೂ ಗೊತ್ತು. ಯಾವುದೇ ಒಂದು ವಿಚಾರದಲ್ಲಿ ನಾನು ಪಕ್ಷಕ್ಕೆ ಬರೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜು ಇನ್ನೊಂದು ಅನ್ನೋದ್ರ ಬಗ್ಗೆ ಯಾರೂ ಯೋಚನೆ ಮಾಡಲಿಲ್ಲ. ಎಲ್ಲರೂ ಯೋಚನೆ ಏನಿತ್ತಂದರೆ, ನಾನಾಗಿ ಪಕ್ಷದಿಂದ ಅಥವಾ ಕೆಲವೊಂದು ವಿಚಾರಗಳಲ್ಲಿ ನನ್ನ ಮಕ್ಕಳು, ನನ್ನ ಕುಟುಂಬ 4 ವರ್ಷ ನಾನು ಏನು ಕಾರಾಗೃಹವಾಸದಲ್ಲಿ ಇರುವಂಥ ಸಂದರ್ಭದಲ್ಲಿ ಮಿಸ್ ಆಗಿರುವಂಥ ಒಂದು ವಿಚಾರಕ್ಕೆ ರಾಜಕೀಯದಿಂದ ದೂರ ಇದ್ದು ಕುಟುಂಬದ ಜೊತೆ ಹೆಚ್ಚಾಗಿ ನಾನು ಕಳೆಯುವಂಥ ಒಂದು ಪರಿಸ್ಥಿತಿಯಲ್ಲಿ ನಾನಾಗಿ ಯಾರ ಹತ್ರ ಕೂಡ ಹೋಗಿ ನಾನು ಇವತ್ತು ಕೂಡ ಪಕ್ಷಕ್ಕೆ ನನ್ನ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಮಾಡಿಕೊಂಡು ಕೆಲಸ ಮಾಡಿಸಿ ಅಂತೇಳಿ
ಯಾವತ್ತೂ ನಾನು ಯಾರು